ಬಂದಿದ್ದೀರಾ. ಅಫ್ಕೋರ್ಸ್ ಇವತ್ತು ಓಣಂ, ಅದಕ್ಕೆ ಈ ಓಣಂ ಸಾರಿಯನ್ನ ವೇರ್ ಮಾಡಿದ್ದೀನಿ. ಇವತ್ತು ನಾನು ಓಣಂ ಸದ್ಯ ಪ್ರಿಪೇರ್ ಮಾಡೋಣ ಅಂತ. ನಮ್ಗೆ ಹೇಗೆ ಹಬ್ಬದ ಊಟನೋ ಅವರಿಗೆ ಓಣಂ ಸದ್ಯ. ಲೈಕ್ ರೀಸೆಂಟ್ ಇಯರ್ಸ್ ಅಲ್ಲಿ ನಾನು ಓಣಂ ಸದ್ಯ ಬಗ್ಗೆ ಕೇಳ್ತಾ ಬಂದಿದ್ದೀನಿ. ಮುಂಚೆ ಎಲ್ಲ ಗೊತ್ತಿರಲಿಲ್ಲ, ಬಿಕಾಸ್ ಆಫ್ ಲ್ಯಾಕ್ ಆಫ್ ಎಕ್ಸ್ಪೋಜರ್. ಹಾಗೆ ನನಗೆ ಸಿಕ್ಕಾಪಟ್ಟೆ ಜನ ಮಲಯಾಳಿ ಕಲೀಗ್ಸ್ ಇದ್ದಾರೆ. ಅವರು ಕೆಲವೊಂದ್ಸತಿ ನನಗೆ ಅವ್ರ ಫುಡ್ನೆಲ್ಲ ಟೇಸ್ಟ್ ಮಾಡಿ ಕೊಟ್ಟಾಗ ಐ ಆಮ್ ಮೋರ್ ಫ್ಯಾಸಿನೇಟೆಡ್ ಅಬೌಟ್ ದೇರ್ ಕ್ವಿಝೀನ್. ಸೊ ನನಗೆ ಆ ರೆಸಿಪಿನೆಲ್ಲ ಮಾಡಬೇಕು, ವೈ ನಾಟ್ ಮಾಡೋಣ ಅಂತ ಈ ಸತಿ ಹಬ್ಬಕ್ಕೆ ಅಂತ ಅನ್ನಿಸ್ತು. ಕೆಲವೊಂದು ತುಂಬಾನೇ ಇಷ್ಟ ನನಗೆ. ಪಾಲದ ಅಥವಾ ಪನ್ನದ ಪಾಯಸ, ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಪಾಯಸ ಅವರು ತುಂಬಾ ಸ್ವೀಟ್ ಅಲ್ಲಿ ಮಾಡ್ತಾರೆ. ನಾನು ಸ್ವಲ್ಪ ಕಡಿಮೆ ಸ್ವೀಟ್ ಮಾಡಿಕೊಂಡು ಆ ಪಾಯಸ ಮಾಡೋಣ ಅನ್ಕೊಂಡಿದ್ದೀನಿ. ಪಾಯಸ ಸುಮಾರು ರೆಸಿಪಿಗಳು, ಪ್ರೊನೌನ್ಸಿಯೇಷನ್ ನಂಗೆ ಅಷ್ಟು ಗೊತ್ತಿಲ್ಲ. ಎಲ್ಲ ರೆಸಿಪಿಗಳನ್ನ ಕೇಳಿ ತಿಳ್ಕೊಂಡು ಬಂದಿದ್ದೀನಿ. ಹಾಗೆ ಕೆಲವೊಂದೆಲ್ಲ ಗೂಗಲ್ ಮಾಡಿದ್ದೀನಿ. ಆ ಎಲ್ಲ ರೆಸಿಪಿಗಳನ್ನ ನಾನಿವತ್ತು ಮಾಡಬೇಕು. ಐ ಆಮ್ ಮೋರ್ ಎಕ್ಸೈಟೆಡ್ ಟು ಪ್ರಿಪೇರ್ ಓಣಂ ಸದ್ಯ. ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ, ನೀವು ತುಂಬಾ ಹೊತ್ಬೇಕಾಗತ್ತೆ ಅಂತೆಲ್ಲ ಹೇಳಿದ್ದಾರೆ ನನ್ನ ಕಲೀಗ್ಸ್. ಆದರೆ ನಾನೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ. ಏನು ಚಾಪಿಂಗ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ. ಬಿಕಾಸ್ ನಂಗೆ ಆ ಕೆಲಸ ಆಗೋದ್ರೆ ನನಗೆ ಕುಕಿಂಗ್ ಈಸಿ ಅಂತ ಐ ಫೀಲ್. ಒಂದ್ಸತಿ ಎಲ್ಲ ಚಾಪಿಂಗ್ ಮಾಡಿ ಕಿಚನನ್ನು ಕ್ಲೀನ್ ಮಾಡಿಬಿಟ್ರೆ ನನಗೆ ಕುಕಿಂಗ್ ಮೇಕ್ಸ್ ಈಸಿಯರ್. ಎಸ್, ನಾನು ಅರ್ಥ ಮಾಡ್ಕೊಂಡಂಗೆ ಅವ್ರ ಕ್ವಿಝೀನಲ್ಲಿ ಮೊಸರು ಜಾಸ್ತಿ ಯೂಸ್ ಮಾಡ್ತಾರೆ, ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತಾರೆ, ಜಾಸ್ತಿ ಮಸಾಲೆಗಳನ್ನ ಯೂಸ್ ಮಾಡದೆ ಬ್ಯೂಟಿಫುಲ್ ಆಗಿರೋ ಸದ್ಯನ ಪ್ರಿಪೇರ್ ಮಾಡ್ತಾರೆ. ನಾನಿವತ್ತು ಅದನ್ನ ಪ್ರಿಪೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಬನ್ನಿ ತಡ ಮಾಡದೆ ಶುರು ಮಾಡೋಣ. ಫಸ್ಟ್ಗೆ ಪಾಯಸ ಮಾಡಿಬಿಡೋಣ ಅಂತ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಕರಗಬೇಕು, ಗಟ್ಟಿ ಆಗಬೇಕು. ಹಾಲು ಕುದ್ದು ಗಟ್ಟಿ ಆದಮೇಲೆ ನಾನು ಈ ಪಾಲದ ಪಾಯಸ ಮಿಕ್ಸನ್ನು ತೊಗೊಂಡು ಬಂದಿದ್ದೀನಿ. ಇದರಲ್ಲಿ 1-2 ಕಪ್ಪಿನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟರೆ ಆಯಿತು. ಇನ್ನೇನು ಹಾಕೋದು ಬೇಡ. ಇದಕ್ಕೆ ಒರಿಜಿನಲ್ ಅವರು ಪಾಯಸ ಹೇಗೆ ಮಾಡ್ತಾರೋ ಅದೇ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ಈ ರೆಡಿ ಮಿಕ್ಸನ್ನು ನಾನು ತಂದಿದ್ದೆ. ಈಗ ಸಾಂಬಾರು ಮಾಡಲಿಕ್ಕೆ ನಾನು ಬಾಳೆಕಾಯಿ, ಕುಂಬಳಕಾಯಿ, ನುಗ್ಗೆಕಾಯಿ, ಕ್ಯಾರೆಟ್ ಮತ್ತು ಆಲೂಗಡ್ಡೆ, ಸಣ್ಣ ಈರುಳ್ಳಿಯನ್ನು ಬಳಸಿದ್ದೀನಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ಅದನ್ನೆಲ್ಲ ಹೆಚ್ಚಿ ರೆಡಿ ಇಟ್ಕೊಂಡು ಈಗ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇದು 2 ಸಾಂಬಾರಿಗೆ, ಒಂದು ಪ್ಲೇನ್ ದಾಲ್ಗೆ ಹಾಗೆ ಈ ಸಾಂಬಾರಿಗೆ, ಎರಡಕ್ಕೂ ಈ ಬೇಳೆನ ಬೇಯಿಸಿಡ್ತಾ ಇದ್ದೀನಿ. ಹಾಗೆ ಸಾಂಬಾರಿಗೆ ಹಾಕಲಿಕ್ಕೆ ಮಸಾಲೆ ರುಬ್ಕೊಳ್ಬೇಕು. ಅದಕ್ಕೆ ಎಣ್ಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನಕಾಯಿ, ಈರುಳ್ಳಿ, ತೆಂಗಿನ ತುರಿ ಇಷ್ಟನ್ನು ಹಾಕಿ ರುಬ್ಬಿಟ್ಕೊಳ್ತೀನಿ. ಬೇಳೆಯನ್ನು ಬೆಂದ ಮೇಲೆ ಮ್ಯಾಶ್ ಮಾಡ್ಕೊಳ್ತೀನಿ. ಈಗ ಸಾಂಬಾರು ಮಾಡಲಿಕ್ಕೆ ಪಾತ್ರೆಗೆ ಎಣ್ಣೆ, ಹಿಂಗು, ಈರುಳ್ಳಿಯನ್ನು ಹಾಕಿ ಬೇಯಿಸಿಟ್ಕೊಂಡಿರುವಂಥ ತರಕಾರಿಯನ್ನು ಹಾಕ್ತಾಯಿದ್ದೀನಿ. ಈ ತರಕಾರಿನೂ ನಾನು 2 ರೆಸಿಪಿಯನ್ನು ಮಾಡ್ತೀನಿ. ಒಂದು ಸಾಂಬಾರಿಗೆ ಹಾಕಿದ್ರೆ ಇನ್ನೊಂದು ಅವಿಯಲ್ಗೆ ಹಾಕ್ತೀನಿ. ಬೇಯಿಸಿರೋ ತರಕಾರಿ ಹಾಕಿ, ಬೇಳೆಯನ್ನು ಹಾಕಿ, ರುಬ್ಬಿದ ಮಿಶ್ರಣವನ್ನು ಸಹಿತ ಹಾಕಿ ಕುದಿಸಿ ಕೊನೆಯಲ್ಲಿ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ತಯಾರಾಯಿತು. ಹಾಗೆ ಬೇಯಿಸಿರೋ ಬೇಳೆಗೆ ಒಗ್ಗರಣೆಯನ್ನು ಹಾಕಿ ಇನ್ನೊಂದು ದಾಲ್ ಕೂಡ ರೆಡಿ ಮಾಡಿಟ್ಕೊಂಡೆ. ಈಗ ಮಟ್ಟ ರೈಸನ್ನು ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರಿಗೆ ತೆಂಗಿನ ತುರಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ರುಬ್ಬಿಟ್ಕೊಳ್ತೀನಿ. ಇದರನ್ನು ಬಳಸಿ ನಾನು 3 ಸೈಡ್ ಡಿಶನ್ನು ಮಾಡ್ತೀನಿ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಪ್ಯಾನಿಗೆ ಚೂರ ಎಣ್ಣೆಯನ್ನು ಹಾಕಿ ಪೈನಾಪಲನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು 1-2 ನಿಮಿಷ ಫ್ರೈ ಮಾಡಿ ಒಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಬಿಡ್ತೀನಿ. ಈ ಪೈನಾಪಲ್ಗೆ ರುಬ್ಬಿಟ್ಕೊಂಡಿರೋ ಮಿಶ್ರಣವನ್ನು ಹಾಕಿ 1 ಸ್ಪೂನಿನಷ್ಟು ಅಥವಾ 1 ಸೌಟಿನಷ್ಟು ಕಡ್ದಿರುವಂಥ ಮೊಸರನ್ನು ಹಾಕ್ಕೊಂಡು ಒಗ್ಗರಣೆಯನ್ನು ಮೇಲೆ ಹಾಕಿದ್ರೆ ಈ ಪೈನಾಪಲ್ ಕಿಚಡಿ ತಯಾರಾಯಿತು. ಈಗ ಮತ್ತೊಂದು ಪ್ಯಾನಿಗೆ ಸೌತೆಕಾಯನ್ನು ಹಾಕಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಸಹಿತ ಫ್ರೈ ಮಾಡಿಕೊಂಡು ನೀರು ಹಾಕಿ ಇದನ್ನು ಸಹಿತ ಬೇಯಲಿಕ್ಕೆ ಬಿಡ್ತೀನಿ. ಇದಕ್ಕೆ ಕೂಡ ತೆಂಗಿನಕಾಯಿ, ಹಸಿರು ಮೆಣಸಿನಕಾಯಿ, ಜೀರಿಗೆ ಏನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಇದಕ್ಕೆ 1 ಸೌಟಿನಷ್ಟು ಕಡ್ದಿರುವಂಥ ಮೊಸರನ್ನು ಹಾಕ್ಕೊಂಡು ಕೊನೆಯಲ್ಲಿ ಒಗ್ಗರಣೆಯನ್ನು ಹಾಕಿದ್ರೆ ಕುಕುಂಬರ್ ಪಚಡಿ ಅಥವಾ ಸೌತೆಕಾಯಿ ಪಚಡಿ ತಯಾರಾಯಿತು. ಮೊಸರನ್ನು ನಾನು ಸೌತೆಕಾಯಿ ಸ್ವಲ್ಪ ಆರಿದ ಮೇಲೆ ಹಾಕ್ತಾ ಇದ್ದೀನಿ. ಅವಿಯಲ್ ಮಾಡ್ಕೊಳ್ಳಿಕ್ಕೆ ಅದೇ ಪ್ಯಾನಿಗೆ ಬೇಯಿಸಿರುವಂತಹ ತರಕಾರಿಗಳನ್ನು ಹಾಕ್ಕೊಂಡಿದ್ದೀನಿ. ತರಕಾರಿ ಸ್ವಲ್ಪ ಜಾಸ್ತಿ ಬೆಂದಿದೆ, ಅದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಹಾಗೆ ತೆಂಗಿನ ತುರಿ, ಹಸಿರು ಮೆಣಸಿನಕಾಯಿ, ಜೀರಿಗೆ ರುಬ್ಬಿದ್ನಲ್ಲ ಅದನ್ನು ಹಾಕಿ ಮೊಸರನ್ನು ಹಾಕಿ
ಉಪ್ಪನ್ನು ಹಾಕ್ಕೊಳ್ಬೇಕು, ಉಪ್ಪು ಮರಿಬೇಡಿ. ಅಷ್ಟನ್ನು ಹಾಕಿದ್ರೆ ಅವಿಯಲ್ ತಯಾರಾಯಿತು. ಈಗ ಮಜ್ಜಿಗೆ ಮಾಡಲಿಕ್ಕೆ ಮೊಸರನ್ನ ಚೆನ್ನಾಗಿ ಕಡಿತಾ ಇದ್ದೀನಿ. ಇದಕ್ಕೆ ಉಪ್ಪನ್ನು ಹಾಕಿ ಒಂದು ಒಗ್ಗರಣೆಯನ್ನು ಹಾಕಿದ್ರೆ ಮಸಾಲೆ ಮಜ್ಜಿಗೆ ಕೂಡ ತಯಾರಾಯಿತು. ಬೀಟ್ರೂಟ್ ಪಚಡಿ ಮಾಡಲಿಕ್ಕೆ ಬೀಟ್ರೂಟನ್ನು ಚೆನ್ನಾಗಿ ತುರಿದಿದ್ದೀನಿ. ಇದಕ್ಕೆ ಕಡ್ದಿರುವಂಥ ಗಟ್ಟಿ ಮೊಸರು ಹಾಗೆ ಮೇಲೆ ಒಗ್ಗರಣೆ, ಉಪ್ಪು ಇಷ್ಟನ್ನು ಹಾಕಿದ್ರೆ ಬೀಟ್ರೂಟ್ ಪಚಡಿ ತಯಾರಾಯಿತು. ಅವಿಯಲ್, ಪೈನಾಪಲ್ ಕಿಚಡಿ, ಬೀಟ್ರೂಟ್ ಪಚಡಿ, ಕುಕುಂಬರ್ ಪಚಡಿ, ದಾಲ್, ಶರ್ಕರ ಉಪ್ಪೇರಿ, ಬನಾನಾ ಚಿಪ್ಸ್, ಮಜ್ಜಿಗೆ, ಮೋರು ಕರಿ, ಸುಮಾರು ರೆಸಿಪಿಗಳನ್ನ ರೆಡಿ ಮಾಡಿದ್ದೀನಿ. ಸೌತೆಕಾಯಿ ಬಳಸಿದ್ದೀನಿ, ಅನಾನಸ್ ಬಳಸಿದ್ದೀನಿ, ಬೀಟ್ರೂಟ್ ಬಳಸಿದ್ದೀನಿ, ಬೇಳೆ ದಾಲ್ ಮಾಡಿದ್ದೀನಿ, ಹಾಗೆ ಅವಿಯಲ್ ಮಾಡಿದ್ದೀನಿ, ಮಜ್ಜಿಗೆ, ಮಸಾಲೆ ಮಜ್ಜಿಗೆ ನಾವಂತೀವಿ, ಅವ್ರದ್ದು ಏನಂತಾರೆ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಹಾಗೆ ಸಾಂಬಾರ್ ಮಾಡಿದ್ದೀನಿ, ಹಾಗೆ ಪಾಲಡ ಪಾಯಸ ಮಾಡಿದ್ದೀನಿ, ಆ್ಯಂಡ್ ಅಫ್ಕೋರ್ಸ್ ಅವರ ರೆಡ್ ರೈಸನ್ನು ಮಾಡಿದ್ದೀನಿ. ಬನ್ನಿ ಇವಾಗ ಪ್ಲಾನ್ ಮಾಡೋಣ. ಫಸ್ಟ್ ಟೈಮ್ ಓಣಂ ಸದ್ಯಾನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೆಲವು ರೆಸಿಪಿಗಳನ್ನು ಸ್ಕಿಪ್ ಮಾಡಿದ್ದೀನಿ. ತೋರನ್, ಇಂಜಿ ಪುಳಿ ಮತ್ತು ಇನ್ನೊಂದು ಸೇಮಿಯಾ ಪಾಯಸ ಮಾಡಬೇಕಾಯಿತು, ಅದನ್ನು ಕೂಡ ಸ್ಕಿಪ್ ಮಾಡಿದ್ದೀನಿ. ರೆಸಿಪಿ ಇದೆಲ್ಲ ಅದು ಸ್ವಲ್ಪ ಹತ್ರನೇ ಇದೆ, ತುಂಬಾ ಕಷ್ಟದ ರೆಸಿಪಿ ಇಲ್ಲ. ಬಟ್ ಟೈಮ್ ತುಂಬಾ ಕನ್ಸ್ಯೂಮ್ ಆಯ್ತು, ಯಾಕಂದ್ರೆ ಮೆನುಗಳು ಜಾಸ್ತಿ ಇರೋದ್ರಿಂದ, ವೆರೈಟಿ ಜಾಸ್ತಿ ಇರೋದ್ರಿಂದ ಸಮಯ ಸ್ವಲ್ಪ ಜಾಸ್ತಿನೇ ತಗೊಳತ್ತೆ. ನೀವು ಎನರ್ಜಿ ಇಟ್ಕೊಂಡು ಅಡಿಗೆ ಮಾಡ್ಬೇಕಾಗತ್ತೆ. ಇತ್ತೀಚೆಗೆ ನನಗೆ ಇಷ್ಟವಾಗಿರೋ ಕ್ವೆಸಿನ್ ಅಲ್ಲಿ ಕೇರಳ ಕ್ವೆಸಿನ್ ಒಂದು, ಅದನ್ನ ಮಾಡೋ ಪ್ರಯತ್ನ ಮಾಡಿದ್ದೀನಿ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ ಕರ್ನಾಟಕದ ಹುಡುಗಿ ಕೇರಳ ಅಡಿಗೆನ ಮಾಡಿದೀನಿ, ಹೇಗ್ ಅನ್ಸಿದೆ ಅನ್ನೋದನ್ನ ಹೇಳೋದನ್ನ ಮರಿಬೇಡಿ. ಅದೇ ನಂಗಂತೂ ಹಸಿವಾಗಿದೆ, ನಂಗೆ ಇದನ್ನೆಲ್ಲ ಟೇಸ್ಟ್ ಮಾಡ್ಬೇಕು. ಈಗ ನಾನು ಇದನ್ನ ಟೇಸ್ಟ್ ಮಾಡ್ತೀನಿ. ನಾನ್ ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.